ಇವತ್ತು ಶಿವಮೊಗ್ಗ ಹೋಗ್ತಿದ್ದೀನಿ. ಆನ್ ದ ವೇ ಒಂದು ಥಾಟ್ ಬಂತು. ಏನಂತಂದರೆ ಯಾರು ಸಿವಿಕ್ ತೊಗೋಬೇಕು ಅಂತಿದ್ರೆ ಅವರಿಗೆ ಸಿವಿಕ್ ಏನು ಮೈಲೇಜ್ ಬರುತ್ತೆ ಅಂತಂದು ಗೊತ್ತಿರಲ್ಲ, ಹೇಗೆ ಏನು ಅಂತಂದು ಅದಕ್ಕೋಸ್ಕರ ಒಂದು ರಿವ್ಯೂ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತಂದು. ಇಷ್ಟ ಆದವ್ರು ಲೈಕ್ ಕೊಡ್ರಿ. ಇದು ಹೋಂಡಾ ಸಿವಿಕ್ 2010 ಮಾಡಲು ಫೇಸ್ ಲಿಫ್ಟು. ಅಂದರೆ ಇದರ ಪ್ರೀವಿಯಸ್ ವರ್ಷ ಅಂದರೆ 2009ಇಂದ ಫೇಸ್ ಲಿಫ್ಟ್ ಇರಲಿಲ್ಲ. ಅಂದರೆ ಅದು ಹೆಡ್ಲೈಟ್ ಎಲ್ಲ ಚೇಂಜ್ ಇತ್ತು, ಬಂಪರ್ ಚೇಂಜ್ ಇರುತ್ತೆ. ಬಂಪರ್ ಈ ಥರ ಯಾವ ಥರ ಅಂತಂದರೆ ಈ ಶೇಪಲ್ಲಿ ಇದ್ದರೆ ಇದು ಫೇಸ್ ಲಿಫ್ಟ್ ಅಂತ. ಇದರಲ್ಲಿ ಏನೇನು ಚೇಂಜ್ ಬರುತ್ತೆ ಅಂತಂದರೆ ಬಂಪರು, ಫಾಗ್ ಲೈಟು ಮತ್ತು ಬ್ಯಾಕ್ ಬಂಪರ್ ಒಂದು ಚೇಂಜ್ ಬರುತ್ತೆ. ಬ್ಯಾಕ್ ಬಂಪರು ಮತ್ತು ಬ್ಯಾಕ್ ಲೈಟ್ ಅದರಲ್ಲಿ ಇದರಲ್ಲಿ ಸ್ಕ್ವೇರಿಶ್ ಬರುತ್ತೆ ಲೈಟ್. ನೋಡ್ತಿದ್ದೀರಲ್ಲ, ಇದು ಸ್ಕ್ವೇರಿಶ್, ಇದು ಸ್ಕ್ವೇರಿಶ್. ಇಷ್ಟು ಚೇಂಜ್ ಬರುತ್ತೆ ಇದರಲ್ಲಿ ಈ ಹೋಂಡಾ ಸಿವಿಕ್ಕಲ್ಲಿ. ಓಕೆನಾ. ಇವಾಗ ಏನು ಮಾಡಬೇಕು ಅಂತಂದರೆ, ಇವಾಗ ಆನ್ ದ ವೇ ಹೋಗ್ತಿದ್ದೀನಲ್ಲ, ನಿಮಗೆ ಯಾರಿಗಾರು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಏನಾದರೂ ಡೌಟ್ ಇದ್ದರೆ ಅದು ಟೆಸ್ಟ್ ಮಾಡೋಣ ಅಂತ ನೋಡೋಣ. ಇವಾಗ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತ. ದಾವಣಗೆರೆಯಿಂದ ಶಿವಮೊಗ್ಗ ಹೋಗ್ತಿದ್ದೀನಿ. ಅರೌಂಡ್ 16 ಕೊಡ್ತಿದೆ. ಅಂದರೆ ಆವ್ರೇಜ್ ಮೈಲೇಜಿಗೆ ಅಂತಲೇ ಹೊಡಿತಿದ್ದೀನಿ ಗಾಡಿನ. ಎ ಸಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ವೆದರ್ ತುಂಬ ಚೆನ್ನಾಗಿರೋದ್ರಿಂದ ಎ ಸಿ ಏನೂ ಯೂಸ್ ಮಾಡ್ತಿಲ್ಲ. ಸೊ ಹಾಗೆ ನೋಡ್ತೀರಿ, ಅಪ್ಡೇಟ್ ಮಾಡ್ತಿರ್ತೀನಿ. ದಾವಣಗೆರೆ ಹೋಗೋ ತನಕ ಶಿವಮೊಗ್ಗದಿಂದ ಮತ್ತೆ ರಿಟರ್ನ್ ದಾವಣಗೆರೆ ಹೋಗ್ಬೇಕು, ಅಲ್ಲಿವರೆಗೂ ನಾನು ಅಪ್ಡೇಟ್ ಮಾಡ್ತೀನಿ. ಯಾರಿಗಾದರೂ ಡೌಟ್ ಇದ್ದರೆ ಯಾವ ಸ್ಪೀಡಲ್ಲಿ ಹೊಡಿತಿದ್ದೀನಿ, ತುಂಬ ಸ್ಲೋಲ್ಲಿ ಹೊಡಿತಿದ್ದೀನಿ ಅಂತಂದರೆ ನೋಡ್ಬೋದು. 80-90 ಮೇಂಟೈನ್ ಮಾಡ್ತಿದ್ದೀನಿ ಈ ರೋಡಲ್ಲೂ. ಸಿಂಗಲ್ ರೋಡು, ಬ್ರೇಕ್ ಅಂದರೆ ಅಪ್ಲೈ ಮಾಡ್ಬೇಕಾದ್ರೆ ಸಿಂಗಲ್ ರೋಡಲ್ಲಿ ಗೊತ್ತಲ್ವ, ಜನ ಅಡ್ಡ ಬಡ್ದಿರ್ತಾರೆ, ಇಲ್ಲ ಹಂಪ್ಸ್ ಹಾಕಿರ್ತಾರೆ. ಹಳ್ಳಿ ರೋಡು ನೋಡ್ಬೋದು. 80 ಸ್ಪೀಡೋಮೀಟ್ರಲ್ಲಿ. ಓಕೆನಾ. ಇವಾಗ 70 ಕಿಲೋಮೀಟ್ರ್ ಓಡಿದೆ, ನೀವು ನೋಡ್ಬೋದು. ಅಷ್ಟೇ 16 ಮೇಂಟೈನ್ ಆಗಿದೆ. ಇವಾಗ ನೋಡಿ, ಇವಾಗ 80 ಕಿಲೋಮೀಟರ್ಸು ಅದನ್ನ 16.3 ಕೊಡ್ತಿದೆ. ರೋಡ್ ನೋಡ್ಬೋದು, ಕಂಡೀಷನ್ ರೋಡಿಂದು ಈ ಲೆವೆಲಿಗಿದೆ ರೋಡು. ಇದರಲ್ಲೂ ಇಷ್ಟು ಮೈಲೇಜ್ ಕೊಡ್ತಿದೆ. ಮುಂದೆ ನೋಡೋಣ, ಶಿವಮೊಗ್ಗ ಬಂದು ಇನ್ನೇನು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನೋಡ್ಬೋದು 108 ಕಿಲೋಮೀಟ್ರ್ ಓಡಿದೆ. ಸ್ವಲ್ಪ ಇನ್ಕ್ರೀಸ್ ಆಗಿದೆ ಮೈಲೇಜ್, 16.8. ಇವಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನೋಡ್ಬೋದು ಇವಾಗ 120 ಕಿಲೋಮೀಟರ್ಸ್. ನೋಡ ಇನ್ನು ಮುಂದೆ ಎಷ್ಟು ಕೊಡುತ್ತೆ ಅಂತ. ಸಿಂಗಲ್ ರೋಡ್ ಇದು, ಮುಂದೆ ಘಾಟ್ ಸೆಕ್ಷನ್ ಬರುತ್ತೆ, ನೋಡೋಣ ಕಮ್ಮಿ ಆಗುತ್ತಾ ಏನೋ ಅಂತ. ಇವಾಗ ನೋಡಿ, ಇವಾಗ 17.1, 138 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ಇಂದ ಸ್ಟಾರ್ಟ್ ಆಗಿದೆ. ಇನ್ನು 6-7 ಕಿಲೋಮೀಟರ್ ಇದೆ ಇದು ಘಾಟ್. ರೋಡ್ಸ್ ನೋಡ್ಬೋದು, ಘಾಟ್ಸಲ್ಲಿ ಈ ಥರ ಇದ್ದಾವೆ, ಕರ್ವಿಂಗ್ ಎಲ್ಲ. ಅಪ್ ಇದೆ, ಡೌನ್ ಆಗುತ್ತೆ ಆಲ್ಮೋಸ್ಟ್. ಅದು ನೋಡೋಣ ಎಷ್ಟು ಡೌನ್ ಆಗುತ್ತೆ ಅಂತ. ಕಿಲೋಮೀಟ್ರ್ ಆಯಿತು. ಇದೇ ಥರ ಹಳ್ಳಿ ಸೈಡಲ್ಲೆಲ್ಲ ಭತ್ತ ಬಿತ್ತಿ ಒಣಗಿಸ್ತಿದ್ದಾರೆ, ನೋಡ್ಬೋದು. ಇದೇ ಸ್ಲೋ ಮೇಂಟೈನ್ ಮಾಡ್ಕೊಂಬರ್ತಿದ್ದೀನಿ. ಅಂದರೂ ಮೈಲೇಜು ಡ್ರಾಪ್ ಆಗಿಲ್ಲ, 17.2 ಇದೆ. ಇದು ದಾವಣಗೆರೆ ಹೋಗೋ ರೋಡಲ್ಲಿ 10 ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಮೇನ್ ರೋಡಿಂದ. ಸೊ ಹಂಗಾಗಿ ಈ ರೋಡಲ್ಲಿ ಬಂದರೆ ನೋಡಿದರೆ ಈ ಪರಿಸ್ಥಿತಿ ಯಾಕಾರ ಬಂದು ಅನ್ನಂಗೆ ಆಗಿದೆ ಇವಾಗ. ಈ ರೋಡಲ್ಲಿ ಯಾಕೆ ಬಂದೆ ಅಂತಂದರೆ, ನಮ್ಮ ದಾವಣಗೆರೆಯಲ್ಲಿ ಒಂದು 2 ಕೆರೆ ಸಿಗ್ತವೆ, 2-3 ಕೆರೆ. ಅದರಲ್ಲಿ ದಾವಣಗೆರೆಗೆ ದೇವ್ರ ಬೆಳೆಕೆರೆ ಅಂತಾರೆ, ದೇವ್ರ ಬೆಳೆಕೆರೆ. ಈ ಕೆರೆ ಫೇಮಸ್ಸು ಸ್ವಲ್ಪ ನಮ್ಮ ದಾವಣಗೆರೆಗೆ. ನಿಮಗೂ ಹಂಗೆ ತೋರಿಸೋಣ ಅಂತ ಈ ರೋಡಲ್ಲಿ ಬಂದೆ. ನೋಡ್ರಿ, ಇದು ಎಂಟ್ರೆನ್ಸು. ಕೆರೆ, ದೇವ್ರ ಬೆಳೆಕೆರೆ.
ದಾವಣಗೆರೆನೂ ಬರುತ್ತೆ. ದಾವಣಗೆರೆಯಿಂದ 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಹತ್ರ ಇರೋದಂದರೆ ಇದೆ, ಇಷ್ಟು ದೊಡ್ಡದು. ಇಲ್ಲಾಂದರೆ ಸೂಳೆಕೆರೆ ಹೋಗೋದು 40 ಕಿಲೋಮೀಟ್ರಾಗಿ ದಾವಣಗೆರೆಯಿಂದ. ನೀರು ಚೆನ್ನಾಗಿದೆ. ಈ ನೀರು ಹಳೆ ಕುಂದವಾಡ ಕೆರೆ ನೀರು ಜಾಸ್ತಿ ಕುಡಿಯೋದು ದಾವಣಗೆರೆ ಅವರು. ಮೈಲೇಜಿಗೆ ಬಂದರೆ ಅಷ್ಟೇ ಕಾನ್ಸ್ಟೆಂಟ್ 17.2 ಇದೆ. ತುಂಬ ದೂರದಿಂದ ನೋಡೋಣ. ದಾವಣಗೆರೆ ರೀಚ್ ಆಗಿದೆ. ಇವಾಗ ಮೈಲೇಜು 16.7 ಓವರ್ ಆಲ್ 171 ಟೋಟಲ್ ಕಿಲೋಮೀಟರ್ಸು. ಸೊ ನೀವು ಚೆಕ್ ಮಾಡ್ಬೋದು. ಒಂದು ಆವ್ರೇಜಾಗಿ ಲೆಕ್ಕ ಹೇಳಿದ್ರೆ 16 ಅಂತೂ ಬಂದೇ ಬರಬೇಕು ನಾರ್ಮಲ್ ಡ್ರೈವಿಂಗಿಗೆ. ಅಂದರೆ ಸಿಂಗಲ್ ರೋಡಲ್ಲಿ 50 ಇನ್ನೂ ಜಾಸ್ತಿ ಬರ್ಬೋದು. ಅಂದರೆ ಇವಾಗ ಇಷ್ಟು ಘಾಟ್ ಸೆಕ್ಷನಲ್ಲಿ ಹೋಯ್ತು, ಸಿಂಗಲ್ ರೋಡಲ್ಲಿ ಹೋಯ್ತು ಗಾಡಿ. ಸಿಂಗಲ್ ರೋಡ್ ಅಂತಂದರೆ ಒಂದು 10 ಕಿಲೋಮೀಟ್ರ್ ಅಂತೂ ಭತ್ತ ಹಾಕ್ಬಿಟ್ಟಿದ್ರು. ಅದರಲ್ಲಿ ಗೇರೆ ಹಾಕೋಕ್ಕಾಗಲಿಲ್ಲ, ಒಂದು 40ರಲ್ಲಿ ಹೊಡೆದಿರ್ಬೋದು ಅಷ್ಟೇ. ಸೊ ಯಾರಿಗಾರ ರಿಯಲ್ ಸಿವಿಕ್ ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ ಇಷ್ಟು ಕೊಡುತ್ತೆ. ಇನ್ನೂ ಸರ್ವಿಸ್ ಡ್ಯೂ ಇದೆ ಇದು ನೆಕ್ಸ್ಟ್ ಮಂತಿಗೆ. ಸೊ ನೋಡ್ಬೋದು ಓವರ್ ಆಲ್ 16.7 ಗುಡ್ ಮೈಲೇಜ್, ಒಳ್ಳೆ ಮೈಲೇಜು. ಥ್ಯಾಂಕ್ಸ್ ಯಾರು ನೋಡ್ತಿದ್ರವರೆಗೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಆ್ಯಂಡ್ ಮತ್ತೆ ಸಬ್ಸ್ಕ್ರೈಬ್ ಆಗಿಬಿಟ್ರಿ ಹಂಗೆ. ಥ್ಯಾಂಕ್ ಯು.